ಇವತ್ತು ಯಶವಂತಪುರದ ಹತ್ತಿರ ಇರುವ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಇದ್ದೀವಿ. ನೋಡ್ಬೋದು, ಇಲ್ಲೆಲ್ಲ ಬ್ರಿಗೇಡ್ ಟ್ವಿನ್ ಟವರ್ಸನ್ನು ನೋಡ್ಬೋದು. ಸುತ್ತಮುತ್ತಲಿನ ವಾತಾವರಣವನ್ನು ಮೇಲ್ಗಡೆ ನಾವು ನಿಂತು ನೋಡ್ತಾ ಇದ್ದೀವಿ. ಇದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಮೇಲ್ಛಾವಣಿ ಟೆರೆಸಲ್ಲಿದ್ದೀವಿ. ನಿಮಗೆ ಇಲ್ಲೊಂದು ವಿಶೇಷ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇಲ್ಲಿ ಸ್ಕೂಲಿಗೆ ಸಂಬಂಧಪಟ್ಟಂತೆ ಪವರ್ ಜನ್ರೇಷನ್ಗೋಸ್ಕರ ವಿಶಾಲವಾದ ಸೋಲಾರ್ ಪ್ಯಾನೆಲ್ಗಳನ್ನ ಅಳವಡಿಸಿರೋದು ನೋಡ್ಬೋದು. ಅನೇಕ ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ಮೇಲ್ಛಾವಣಿಯಲ್ಲಿ ನಾವು ಕಾಲೇಜಿಗೆ ಸ್ಕೂಲ್ಗೆ ಬೇಕಾಗುವಂಥ ವಿದ್ಯುತ್ತನ್ನು ಕೂಡ ನಾವೇ ಉತ್ಪಾದನೆ ಮಾಡಿಕೊಳ್ಳುವಂಥ ಒಂದು ವಿಶೇಷ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೋದು. ಇದಕ್ಕೆ ಬ್ಯಾಂಕ್ಗಳಿಂದ ಕೂಡ ಲೋನ್ ಸಿಗುತ್ತೆ, ಅಥವಾ ಹಣಕಾಸು ಸಂಸ್ಥೆಗಳು ಇದಕ್ಕೆ ಮುಂದೆ ಬರುತ್ತೆ. ಮತ್ತು ಶಾಲಾ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ಹಣದ ಒಂದು ವ್ಯವಸ್ಥೆ ಕೂಡ ಇರುತ್ತೆ. ಒಂದು ನಾವು ವಿದ್ಯುತ್ತನ್ನು ಉಳಿಸೋದು, ಸಾಮಾನ್ಯವಾಗಿ ವಿದ್ಯುತ್ತು ಗ್ರಿಡ್ಡಿಂದ ಬರ್ತಾ ಸಾಕಷ್ಟು ಪೋಲಾಗತ್ತೆ. ನಮ್ಮ ವಿದ್ಯುತ್ತನ್ನು ನಾವೇ ಉತ್ಪಾದನೆ ಮಾಡ್ಕೊಳ್ಳೋದ್ರಿಂದ ಆ ಪೋಲು ಆಗೋದನ್ನು ಕೂಡ ತಡಿಬೋದು. ನೋಡಿ, ವಿಶಾಲವಾದ ಶಾಲೆಯ ಆವರಣದಲ್ಲಿ ಒಂದು ಸ್ವಲ್ಪ ಜಾಗವನ್ನು ಸೋಲಾರ್ಗೆ ಉಪಯೋಗಿಸ್ಕೊಂಡಿರುವಂಥದ್ದು. ನಿಮ್ಮ ಪರಿಚಿತರಲ್ಲಿ ಶಾಲಾ ಕಾಲೇಜು ಆಡಳಿತ ಮಂಡಳಿ ಅವ್ರ ಜೊತೆ ಮಾತಾಡ್ತಾ ಈ ಸೋಲಾರ್ ಪವರ್ ಜನ್ರೇಷನ್ ಯೂನಿಟ್ಗಳ ಬಗ್ಗೆ ಮಾತಾಡ್ಬೋದು. ಇದರ ವ್ಯವಸ್ಥೆ ಮಾಡಿಕೊಟ್ಟಿರೋರು ಶೇಷ ಪ್ರಸನ್ನ ಅಂಥೇಳಿ. ಭಾಳ ದೊಡ್ಡ ದಶಕಗಳ ಅನುಭವ ಅವರಿಗೆ ಈ ಫೀಲ್ಡಲ್ಲಿದೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಹಾಕಿಕೊಟ್ಟಿದ್ದಾರೆ, ರೈಸ್ ಮಿಲ್ಗಳಿಗೆ ಹಾಕಿಕೊಟ್ಟಿದ್ದಾರೆ. ಈ ರೀತಿ ಸೋಲಾರಲ್ಲಿ ಅವರು ಖ್ಯಾತಿಯನ್ನು ಪಡೆದಿದ್ದಾರೆ ಮತ್ತು ನಿಪುಣತೆಯನ್ನು ಪಡೆದಿದ್ದಾರೆ. ನಿಮ್ಮ ಪರಿಚಿತ ಶಾಲಾ ಕಾಲೇಜುಗಳ ಮಂಡಳಿಗಳ ಜೊತೆ ಮಾತಾಡ್ತಾ ಈ ಸೋಲಾರ್ ಪ್ಯಾನೆಲ್ ಹಾಕಿಸ್ಕೊಳ್ಳೋದ್ರ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡ್ಬೋದು. ಈ ಮೂಲಕ ನಮ್ಮ ಪರಿಸರ ರಕ್ಷಣೆಗೆ ನಾವೊಂದಷ್ಟು ಕೆಲಸ ಮಾಡ್ಬೋದು. ಅದೇ ರೀತಿ ಪರ್ಯಾವರಣ ಗತಿವಿಧಿ ಏನಂತ ನಾವು ಹೇಳ್ತೀವಿ, ಅದರಲ್ಲಿ ಪರಿಸರದ ಒಂದು ಸಂರಕ್ಷಣೆಯ ಭಾಗವಾಗಿ ಸೋಲಾರ್ ಪ್ಯಾನೆಲ್ ಕೂಡ ಅಳವಡಿಸ್ಕೊಡೋದು ಕೂಡ ಮಾಡ್ಬೋದು. ಎಲ್ಲರೂ ಈ ರೀತಿಯ ಮಾಹಿತಿಯನ್ನು ಎಲ್ರಿಗೂ ಹಂಚ್ಕೊಳ್ತಾ ಹೆಚ್ಚು ಸೋಲಾರ್ ಒಂದು ಉತ್ಪಾದನೆಗೆ ಶಾಲಾ ಕಾಲೇಜು ಮಂಡಳಿಯವ್ರ ಜೊತೆ ಮಾತಾಡ್ತಾ ನಿಮಗೆ ಪರಿಚಿತರನ್ನು ಕನೆಕ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ, ಧನ್ಯವಾದಗಳು.